ಟಾರ್ ರೋಡಿಂದ ಜಸ್ಟ್ 200 ಮೀಟ್ರ್ ರಸ್ತೆ, ಲ್ಯಾಂಡ್ ಹೋಗೋದಕ್ಕೆ ರಸ್ತೆ. 1 TC ಇದೆ. ಅವರು ಬೆಳಗ್ಗೆ ಬಂದಿದ್ದಾರಂತಲ್ಲ, ಹೇಳ್ಬಿಟ್ಟಿದಾರಂತ. ಸುಮ್ಮನೆ ಅವ್ರಿಗೂ ಕೊಟ್ಟು ಇದು ಆಗಲ್ಲ ಅಣ್ಣ, ಅವ್ರು ಬೇಜಾರು ಮಾಡ್ಕೊತಾರೆ. ಬೇಡ ಅಂದರೆ ಸಾಕು, ಸಿಂಪಲ್ ಮಾಡಿದೆ. ಬಾತ್ರೂಮ್ ಕಮ್ಮಿ. ಹೌದೌದು, ಹೌದೌದು, ಸಾಕು ಸರ್ ಅಷ್ಟೇ. ಬೇರೆಯವ್ರಿಗೆ ಹೇಳಿರೋದು ಅವೇ ಕೆಲಸಕಾರ ಅಷ್ಟೇ. ಅವ್ನು ಕೂಲಿ ಇಸ್ಕೊಂಡು ಅವ್ನು ಹೋದ 3,000 ರೂಪಾಯಿ ಕೂದ್ಬಿಟ್ಟು. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ, ರೆಡಿ ಟು ರಿಜಿಸ್ಟರ್. ಟಾರ್ ರೋಡಿಂದ ಜಸ್ಟ್ 200 ಮೀಟ್ರ್ ಎಲ್ಲ ಫೆನ್ಸಿಂಗ್ ಇದೆ. ಇಲ್ಲಿ ಕೂತ್ಕೊಂಡ್ರೆ ಬ್ಯಾಕ್ ಸೈಡ್ ಇನ್ನೊಂದು 2 ಎಕರೆ ಜಾಗ ಸಿಗುತ್ತೆ ನೋಡಿ. ಇದು ಟಾರ್ ರೋಡಿಂದ ಒಳಗಡೆ ಬರೋದಕ್ಕೆ ಇರ್ತಕ್ಕಂಥ ರಸ್ತೆ. ಇಲ್ಲಿ ಶೆಡ್ ಕಾಣಿಸ್ತಾ ಇದೆಯಲ್ಲ, ಅದನ್ನೇ ಟಾರ್ ರೋಡು. ಆ ಕಡೆಯಿಂದನೂ ಒಂದು ಟಾರ್ ರೋಡ್ ಇದೆ. ಇಲ್ಲೊಂದು 12 ಕುಂಟೆ ತಗೊಂಡು ಡೈರೆಕ್ಟ್ ಹಿಂಗೆ ಒಂದು ರೋಡ್ ಬರುತ್ತೆ. ಇಲ್ಲೊಂದು 12 ಕುಂಟೆ ಸೆಲ್ಗಿದೆ. ಕ್ಲಿಯರ್ ಟೈಟ್ಲು, ಆಸಕ್ತರು ಸಂಪರ್ಕಿಸಿ. ಫರ್ ಗುಂಟೆ ಬಂದು 3,50,000 ಹೇಳ್ತಾಯಿದ್ದಾರೆ, ನೆಗೋಷಿಯಬಲ್ಲು. ಹಲೋ ನಮಸ್ಕಾರ. 1 ಎಕರೆ 8 ಕುಂಟೆ ಮಾವಿನ ತೋಟ. ಈ ಬೌಂಡ್ರಿ ಫೆನ್ಸಿಂಗ್ ಹಾಕಿದ್ರಲ್ಲ ಅಲ್ಲಿ ಲಾಸ್ಟು ಒಂದೇ ಲೆವೆಲ್ಗೆ ಬಾಕ್ಸ್ ಆಗಿದೆ. ಒಂದು ರನ್ನಿಂಗ್ ಬೋರ್ವೆಲ್ ಇದೆ ಮತ್ತು ಒಂದು ಸಿಂಪಲ್ ಹೌಸ್ ಸಹ ಇದೆ. ಜೊತೆಗೆ ನಿಯರ್ ಬೈ ವಿಲೇಜ್. ಬಿಲ್ಡಿಂಗ್ ಕಾಣುತ್ತಲ್ಲ, ಅದು ಪ್ರೈವೇಟ್ ಸ್ಕೂಲ್. ಅದು ಬಿಲ್ಡಿಂಗು ಪ್ರೈವೇಟ್ ಸ್ಕೂಲ್. ಜೊತೆಗೆ ವಿಲೇಜು ಸಹ ನಿಯರ್ ಇದೆ. ಟಾರ್ ರೋಡಿಂದ ಜಸ್ಟ್ ಒಳಗಡೆ 200 ಮೀಟ್ರ್ ಬರಬೇಕು. ಲ್ಯಾಂಡ್ ಫುಲ್ಲು ಫೆನ್ಸಿಂಗ್ ಆಗಿದೆ, ಫುಲ್ಲು ಮಾವಿನ ತೋಟ. ಎರಡು RTC ಬರುತ್ತೆ.